ರಾಮ ಮಂದಿರದ ಮೇಲೆ ಹಸಿರು ಧ್ವಜ ಹಾಕಿ ಫೋಟೋ ಎಡಿಟ್ ಮಾಡಿದ್ದು ಅಲ್ಲದೆ ಇಸ್ಲಾಮಿಕ್ ಪವರ್ ಅಂತ ಬರೆದುಕೊಂಡು ತನ್ನ ಮೊಬೈಲ್ ನಂಬರ್ಗೆ ಸ್ಟೇಟಸ್ ಹಾಕಿಕೊಂಡ ಯುವಕನನ್ನ ಬಂಧಿಸುವಲ್ಲಿ ಗರಗ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಧಾರವಾಡ ತಾಲೂಕಿನ ತಡಕೋಡ್ ಗ್ರಾಮದ ಸದ್ದಾಂ ಹುಸೇನ್ ಇಸ್ಮಾಯಿಲ್ ಸಾಬ್ ನದಾಫ್ ಬಂಧಿತ ಕಿಡಿಗೇಡಿಯಾಗಿದ್ದಾನೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಹಿಂದೂಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ರಾತ್ರಿ ನೂರಾರು ಸಂಖ್ಯೆಯಲ್ಲಿ ಈದ್ಗಾ ಮೈದಾನಕ್ಕೆ ನುಗ್ಗಿದ್ದಾರೆ. ಈ ವೇಳೆ ಮೈದಾನದಲ್ಲಿನ ಗುಂಬಜ್ ಕೆಡವಿದ್ದಾರೆ. 5 ಗುಂಬಜ್ ಪೈಕಿ ಒಂದಕ್ಕೆ ಹಾನಿಯಾಗಿದ್ದು, ಸ್ಥಳೀಯ ಹಿಂದೂಗಳು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಎಚ್ಚೆತ್ತ ಉತ್ತರ ವಲಯ ಐಜಿಪಿ ವಿಕಾಸ್ ಕುಮಾರ್ ಸ್ಥಳಕ್ಕೆ ಮುಸ್ಲಿಂ ಮುಖಂಡರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಹಾಗೂ ಧಾರವಾಡ ಎಸ್ಪಿ ಡಾಕ್ಟರ್ ಗೋಪಾಲ ಬ್ಯಾಕೋಡರಿಂದ ಈ ಘಟನೆ ಸಂಬಂಧ ಮಾಹಿತಿ ಕೂಡ ಪಡೆದಿದ್ದಾರೆ. అక్కడ చూడరే హలో ಹೌದು स्टेशन तक हाँ सर स्टेशन है सर अना ಒಂದು ಸ್ವಲ್ಪ ಬ್ಯಾಕ್